ಸಮುದಾಯಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ವಿಕಲಚೇತನರಿಗೆ ಅನ್ಯಾಯ ಆದಾಗ ಫಸ್ಟ್ ಫೋನ್ ಮಾಡೋದು ನಮ್ಮ ರಾಮಚಂದ್ರಪ್ಪ ಅವ್ರಿಗೆ. ಉಳಿದವರು ಯಾರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಬರ್ತೀನಿ ಅಂತ ಹೇಳಿ ಕೇಟ ಬಸ್ ಹತ್ತೀನಿ ಅಲ್ಲಿರ್ತೀನಿ ಇಲ್ಲತ್ತೀನಿ ಬಂದಿಲ್ಲ. ಆದ್ರೆ ರಾಮಚಂದ್ರಪ್ಪ ಅವರು ಸುಮಾರು ನಾವೊಂದು ಮಹಿಳೆಗೆ ಟೋಯಿಂಗ್ ವಿಚಾರದಾಗ ಸಮಸ್ಯೆ ಆದಾಗ ಬಂದು ನನ್ನ ಜೊತೆ ಮಾತಾಡಿ ಎಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ಸಮುದಾಯದ ಸಹೋದರೆಲ್ಲ ಸೇರಿ ಅವತ್ತಿನ ದಿವಸ ಆ ಮಹಿಳೆಯನ್ನ ನಾವು ರಕ್ಷಣೆ ಮಾಡಿದಂಥ ಘಟನೆಗಳೇ ಆಗಿದ್ದಾವೆ. ಹಾಗೆ ದೌರ್ಜನ್ಯಗಳನ್ನು ತಡೆ ನಡೆಯೋದನ್ನು ಕಮ್ಮಿ ಆಗಿದ್ದಾವೆ. ಈಗ ಹಾಗೇನಾದ್ರು ಆದಲ್ಲಿ ನಮಗೆ ಫೋನ್ ಮಾಡ್ತಾ ಇದ್ರೆ ನಾವು ಅಲ್ಲೇ ಸಾಲ್ವ್ ಮಾಡ್ತಾ ಇದ್ವಿ. ಏನು ವಿಷಯ ಅಂದ್ರೆ ಈ ಕಳೆದ ಬಜೆಟ್ನಲ್ಲಿ ವಿಕಲಚೇತನರಿಗೆ ಯಾವುದೇ ರೀತಿಯಾದಂಥ ಘೋಷಣೆಯನ್ನು ಮಾಡಿಲ್ಲ ಸರ್ಕಾರ. ಯಾಕೆ ಮಾಡಿಲ್ಲ ಅಂದ್ರೆ ನಮ್ಮ ಒಗ್ಗಟ್ಟಿನ ಕೊರತೆ ಕಮ್ಮಿ ಐತೆ ಇಲ್ಲ, ನಮ್ಮ ಕಡೆ ಒಗ್ಗಟ್ಟಿಲ್ಲ. ಯಾಕಂದ್ರೆ ಇವ ಸಂಘಟನೆ ಮಾಡಿದ ಅವ ಸಂಘಟನೆ ಮಾಡಿದ ಅದು ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಸಮುದಾಯದ ಅಭಿವೃದ್ಧಿಗೆ ನಾವು ಭದ್ರಾಗಬೇಕು. ಇವತ್ತಿನ ದಿವಸ ಕೆಲವೊಂದಿಷ್ಟು ವಿಕಲಚೇತನರು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ತಿಂತಾ ಇದ್ದಾರೆ. ಕೆಲವೊಂದಿಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ವಿಕಲಚೇತನರು ಮಾಸಾಸನ ನಂಬ್ಕೊಂಡ ಜೀವನ ಮಾಡುವಂತ ಸ್ಥಿತಿ ಒಳಗೈತೆ. ಯಾಕಂದ್ರೆ ಅಲ್ಲೇ ರೇಷನ್ ಕಾರ್ಡ್ ಬರುತ್ತೆ, ರೇಷನ್ ಅಕ್ಕಿ ತಗೊಂತಾ ಇದಾರ, ಸ್ವಂತ ಮನೆ ಇರುತ್ತೆ, 1400 ರೂಪಾಯಿದಾಗ ಜೀವನ ಮಾಡ್ತಾ ಇದಾರ. ಕೆಲವೊಂದಿಷ್ಟು ಅಲ್ಲಿ ಏನಿದೆ ಅಂದ್ರೆ ತಂದೆ ತಾಯಿ ವಯಸ್ಸಾಗಿರ್ತೈತಿ, ಮಗ ಹ್ಯಾಂಡಿಕ್ಯಾಪ್ಟ್ ಇರ್ತಾರ, ಅವ್ರಿಗೆ ದುಡಿಯೋಂಥ ಪರಿಸ್ಥಿತಿ ಅವ್ರಿಗೆ ಇರಂಗಿಲ್ಲ. ಅಂಥವ್ರಿಗೆ ಏನಪ್ಪಾ ಅಂದ್ರೆ ಈ ಮಾಸಾಸನ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ. ಅದು ಮಾಸಾಸನ ಸರಿಯಾಗಿ ಹೋಗ್ತಾ ಇಲ್ಲ, ಅಂಗವಿಕಲರು ಕೈ ಸೇರ್ತಾ ಇಲ್ಲ. ಆಮೇಲೆ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಸೌಲಭ್ಯದಿಂದ ಯಾಕಂದ್ರೆ ಯಾವುದೇ ಒಂದು ಸೌಲಭ್ಯ ಪಡಿಬೇಕಂದ್ರೆ ಅಲ್ದಾಡ್ಬೇಕು ಅವ್ರು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳನ್ನ ಫಸ್ಟ್ ನೇಮಕ ಮಾಡ್ಬೇಕು ಇವರು. ಈಗೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರಭಾರಿ ಬಂದ್ಬಿಟ್ಟು ಇವರೆಲ್ಲ ಅಧಿಕಾರ ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತಾ ಇದಾರ. ಅವ್ರಿಗೂ ಕೂಡ ಅಧಿಕಾರಿಗಳಿಂದ ಒತ್ತಡ ಇರ್ತೈತಿ, ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಅಂತ ಹೇಳಿ. ಹಾಗಾಗಿ ಫಸ್ಟ್ ನಮ್ಮ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳನ್ನ ಸರ್ಕಾರ ಕೂಡಲೇ ನೇಮಕ ಮಾಡ್ಬೇಕು ಅವ್ರನ್ನ. ಆಮೇಲೆ ಸರ್ಕಾರ ಎಲ್ಲರಿಗೂ ಕೂಡ ಈ ಮಹಿಳೆಯರಿಗೆ ಉಚಿತವಾಗಿ ಈಗ ಪ್ರಯಾಣ ಕೊಟ್ಟಿದೆ, ಬಸ್ ಪಾಸ್. ಓಕೆ, ನಮ್ಮ ಸಮುದಾಯಕ್ಕೂ ಕೊಡ್ಲಿ ಉಚಿತವಾಗಿ, ರಾಜ್ಯಾದ್ಯಂತ ಅವರು ಉಚಿತವಾಗಿ ಅವರು ಸೌಲಭ್ಯ ಕಲ್ಪಿಸ್ಕೊಡ್ಲಿ. ಆಮೇಲೆ ಮಹಿಳೆಯರಿಗೆ, ನಮ್ಮ ಸಹೋದರಿಗೆ ಆಲ್ರೆಡಿ ಈಗ 2000 ರೂಪಾಯಿ ಬರ್ತಾ ಇದೆ, ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಕೈ ಎಷ್ಟು ಸೇರೈತೋ ಗೊತ್ತಿಲ್ಲ, ಬರ್ತಾ ಇದೆ ಅಂತ ಹೇಳ್ತಾ ಇದೆ ಸರ್ಕಾರ. ಓಕೆ, ಅದ್ರ ನಮ್ಗೆ ಈ 1400 ರೂಪಾಯಿ ಕೊಡ್ತಾ ಇದೆಯಲ್ಲ, ಇನ್ನೂ 600 ರೂಪಾಯಿ ಹೆಚ್ಚುವರಿ ಆಗಿ ಕೊಡ್ಲಿ. ಈಗ ಬೇರೆ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡ್ಕೊಂಡ್ರಪ್ಪ ಅಂದ್ರೆ ಬೇರೆ ರಾಜ್ಯಗಳಲ್ಲಿ 3000, 4000, 2000, 2500 ಈ ತರ ಕೊಡ್ತಾ ಇದಾರೆ. ನಮ್ಮ ಕರ್ನಾಟಕದಲ್ಲಿ ಸಂಪನ್ಮೂಲ ಜಾಸ್ತಿ ಇದೆ. ನಮ್ದು ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ ಅವೆಲ್ಲ ನೋಡಿದ್ರೆ ಕರ್ನಾಟಕ ಸಂಪನ್ಮೂಲ ಅಭಿವೃದ್ಧಿ ಒಳಗ ಹೆಚ್ಚಿದೆ. ಹಾಗಾಗಿ ನಮ್ಮ ವಿಕಲಚೇತನರಿಗೆ, ನಮ್ಮ ಸಮುದಾಯಕ್ಕೆ ಮಾಸಾಸನ ಹೆಚ್ಚು ಮಾಡ್ಲಿ. ಆಮೇಲೆ ಅವ್ರದೇ ಆದಂತ ಅವ್ರಿಗೆ ಉದ್ಯೋಗಗಳನ್ನು ಕಲ್ಪಿಸ್ಲಿ. ಈಗ ಹೇಳಿದ್ರು ಹಿರಿಯರು, ಈ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಈಗ ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಾಗಿರ್ಬೋದು ಲಿಫ್ಟ್ ಆಪರೇಟರ್ ಕೊಡ್ಬೋದಲ್ಲ ಅವ್ರಿಗೆ. ಲಿಫ್ಟ್ ಆಪರೇಟರ್ ಕೊಡ್ರಪ್ಪ ಅಂದ್ರೆ ಅವ್ರ ಜೀವನ ಅವ್ರು ನಡೆಸ್ಕೊಂಡು ಹೋಗ್ತಾರ. ಓಕೆ, ಹಾಗಾಗಿ ಅವನ್ನೆಲ್ಲ ಕಲ್ಪಿಸ್ಬೇಕು. ಆಮೇಲೆ ಬೇರೆ ಜಿಲ್ಲೆಯಿಂದ ಬರ್ತಾ ಇರ್ತಾರ, ರಾಜ್ಯದಲ್ಲಿ ಬೇರೆ ಜಿಲ್ಲೆಯಿಂದ ಬರ್ತಾ ಇರ್ತಾರ. ಅವ್ರಿಗೆ ಲಾಡ್ಜ್ ಮಾಡ್ಕೊಂಡು ಇರುವಂತ ಶಕ್ತಿ ಬೆಂಗಳೂರಲ್ಲಿ ಇಲ್ಲ. ಅವ್ರಿಗೊಂದು ಸಮುದಾಯ ಭವನ ಕಟ್ಟಿಸ್ಬೇಕು. ರಾಜ್ಯದಲ್ಲಿ ಬರುವಂತ ವಿಕಲಚೇತನರಿಗೆ, ಅಂತರ್ ಜಿಲ್ಲೆಯಿಂದ ಬರುವಂತ ವಿಕಲಚೇತನರಿಗೆ ಒಂದು ಸಮುದಾಯ ಭವನ ಆಗ್ಬೇಕು ಪ್ರಥಮವಾಗಿ. ಆಮೇಲೆ ಈಗ ಯಾವ್ದೋ ಒಂದು ಹೋರಾಟ ಮಾಡ್ಬೇಕಾದ್ರೂ ಕೂಡ ತುಂಬಾ ಕಷ್ಟ ಐತೆ. ಯಾಕಂದ್ರೆ ಯಾವುದೇ ಸಂಘಟನೆಗೆ ಯಾರು ಫಂಡಿಂಗ್ ಮಾಡ್ತಾ ಇಲ್ಲ. ಈಗ ಎಲ್ಲರೂ ತಿಳ್ಕೊಂಡಿದ್ರೆ ಸಂಸ್ಥೆ ಐತೆ ಫಂಡಿಂಗ್ ಮಾಡ್ತಾ ಇದಾರ, ಯಾರು ಫಂಡಿಂಗ್ ಮಾಡಂಗಿಲ್ಲ. ಯಾರು ಹೋರಾಟ ಮಾಡ್ತಾ ಇದಾರ, ಯಾರು ಏನ್ ನಡೆಸ್ತಾ ಇದಾರ, ಅವ್ರ ಕೈಲೇ ಬಿದ್ರೆ ಕೈಲೇ ಹಾಕೊಂಡ ಮಾಡ್ಬೇಕು. ಹಾಗಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಈ ಸದ್ಯ ನಿರ್ಮಾಣವಾಗಿರ್ತಕ್ಕಂಥ ಭವನ ಅದನ್ನ ಒಂದು ಹೋರಾಟಕ್ಕೆ ಬಳಕೆ ಆಗುವಂತ ಒಂದು ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಪೆಂಡಲ್ ಹಾಕ್ಸಿ ಇರುವುದಂದ್ರೆ ಅಂಗವಿಕಲರಿಗೆ ಆಗ್ಲಿ, ಬೇರೆ ಒಂದು ಹೋರಾಟ ಸಮಿತಿಯವ್ರಿಗೆ ಆಗ್ಲಿ ತೊಂದರೆ ಆಯ್ತದ. ಯಾಕೆ ಯಾರು ದುಡ್ಡು ಕೊಡಂಗಿಲ್ಲ ಅಲ್ಲಿ. ಹಾಗಾಗಿ ಆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಭವನವನ್ನ ಎಲ್ಲಾ ಹೋರಾಟಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಹಾಗೇನೆ ಸುಮಾರು ವಿಷಯಗಳಿದಾವ್ ನಮ್ಮ ಅಂಗವಿಕಲ ಸಮಸ್ಯೆಗಳು. ನೀವು ಅಂಗವಿಕಲರು ಯಾವಾಗ ನೀವು ಒಗ್ಗಟ್ಟಾಗ್ತೀರಿ ಅವತ್ತೇನೋ ಅಭಿವೃದ್ಧಿ ಆಗುತ್ತೆ. ಈಗ ನಾನು ಒಬ್ಬ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಬುದ್ಧಿವಂತ ಇದ್ದೀನಿ, ನನ್ನ ಜೀವನ ಮಾಡ್ತಾ ಇದ್ದೀನಿ, ನಾ ಇನ್ನೂ ಚೆನ್ನಾಗೇ ಇರ್ತೀನಿ. ನೀವು ಚೆನ್ನಾಗಿರೋದು ಯಾವಾಗ? ನೀವು ಚೆನ್ನಾಗಿ ಆಗ್ಬೇಕಂದ್ರೆ ನಾವು ಒಗ್ಗಟ್ಟಾಗಬೇಕು.
ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಅವ್ರವ್ರು ಯಾರು ಬುದ್ಧಿವಂತ ಇರ್ತಾನೆ ಯಾರು ಇರ್ತಾನೆ ಅವ್ನು ಮಾಡ್ಕೊತಾನೆ ಅವ್ನು ಚೆನ್ನಾಗಿರ್ತಾನೆ. ನಿಮ್ಮ ಅಭಿವೃದ್ಧಿ ಮರೀಚಿಕೆ ಆಗುತ್ತೆ. ಯಾಕಂದ್ರೆ ಎಸ್ಪೆಷಲಿ ಇರ್ತಕ್ಕಂಥ ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ವಿಕಲಚೇತನರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಅವ್ರು ಯಾವ ತರ ಹೋಗ್ಬೇಕು, ಯಾವ ತರ ಸೌಲಭ್ಯ ತಗೋಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಈ ತರ ಸಂಘಟನೆಗೆ ಸೇರ್ಬೇಕು, ಇಂಥ ಸಭೆಗೆಲ್ಲ ಸೇರಿದ್ರಪ್ಪ ಅಂದ್ರೆ ನಿಮ್ಮ ಕಷ್ಟ ನಷ್ಟಗಳು ಏನದ ಅಂತ ನಮ್ ಬಂದು ಹೇಳಿದ್ರಪ್ಪ ಅಂದ್ರೆ ಯಾರು ಸಂಬಂಧಪಟ್ಟವ್ರಿಗೆ ನಾವು ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗತ್ತ. ಇಲ್ಲ ಅಂದ್ರೆ ಗೊತ್ತಾಗಿಲ್ಲ. ಎಸ್ಪೆಷಲಿ ಹೇಳ್ಬೇಕಂದ್ರ ಒಬ್ಬರ ಮಹಿಳೆಗೆ, ಹ್ಯಾಂಡಿಕ್ಯಾಪ್ ಮಹಿಳೆಗೆ ಒಬ್ರು ಹೊಡಿತಾರ, ಅವ್ರ ಮನೆಯವರಾಗಿರ್ಬೋದು, ಪಕ್ಕದ ಮನೆಯವರಾಗಿರ್ಬೋದು, ಹೊಡೆದು ಮಗನ ಗಂಡ ಹೆಂಡತಿಗೆ ಏನೋ ತಂದಿಟ್ಬಿಟ್ಟು ಜಗಳ ಮಾಡಿರ್ತಾರೆ. ಆ ಹೆಣ್ಮಗಳು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ ರಿಜಿಸ್ಟ್ರೇಷನ್ ಆಗುದಿಲ್ಲ. ಯಾಕೆ ಮಾಡ್ತಾ ಇಲ್ಲ? ಇವ್ರದ್ದು ಇವ್ರದ್ದೆಲ್ಲ ಡೈಲಿ ಇವ್ರದ್ದು ಕತೆ. ಅವ ಯಾವನೊಬ್ಬ ಬಂದು ಊರಿನ ಗೌಡ ಹೇಳಿದಪ್ಪ ಅಂದ್ರೆ ಅವ್ದ ಕರೆಕ್ಟ್ ಅಲ್ಲೇ. ಆ ಹೆಣ್ಮಗಳದ್ದು ತಪ್ಪಿದ್ರು ಕೂಡ ಆಕಿಂದು ಕಂಪ್ಲೇಂಟ್ ತಗೊಂಡು ಯಾರು ಅವ್ಕಿನ ಬಗ್ಗೆ ತಪ್ಪು ಮಾಡಿದಾರ, ಏನು ಕರಿಬೇಕು ಹೇಳ್ಬೇಕು ಅಂತ ಆ ತರ ವಿಚಾರ ಮನೋಭಾವನೆ ಇಲ್ಲ ಅಧಿಕಾರಿಗಳ ಹತ್ರ. ಹಾಗಾಗಿ ನೀವು ಮನೆಯಿಂದ ಆಚೆಗೆ ಬರ್ಬೇಕು, ಆಚೆಗೆ ಬಂದು ಇಂಥವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ನೀವು ಅಂದ್ರೆ ನಿಮ್ಗೆ ಯಾವ ತರ ಸೌಲಭ್ಯ ತಗೋಬೇಕು, ಯಾವ ತರ ಹೋಗ್ಬೇಕು, ನಾವು ಯಾವ ತರ ಇಲ್ಲ ಅಂತ ಗೊತ್ತಾಗತ್ತ. ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ಎಲ್ಲ ಸೌಲಭ್ಯ ಬರ್ಲಿ ಅಂದ್ರೆ ಬರಕ್ ಆಗಲ್ಲ. ನೀವು ಒಗ್ಗಟ್ಟಾಗಿ ನಾವು ಯಾವ್ದೋ ಒಂದು ಎಷ್ಟೋ ಹೋರಾಟಗಳು ಮಾಡಿದ್ವಿ, ನಾವು ನೋಡಿದ್ವಿ. ನಾನು ಹೇಳ್ತಾರ ಏನಂತೇಳಿ, ನಾನು ಅಷ್ಟು ಬಸ್ ತಗೊಂಬರ್ತೀನಿ, ನಾನು ಇಷ್ಟು ಗಾಡಿ ತಗೊಂಬರ್ತೀನಿ ಅಂತೇಳಿ. ಪೆಂಡಲ್ ಕಾಲಿನ ಇರುತ್ತದ. ಹೋಗಿದ್ದು ರವಿ ಜೇಬ್ನಿಂದ 50,000 ಊಟ ಹಾಕ್ಬೇಕು, ಕರ್ಕೊಂಡ್ ಬಂದಿವಿ ಅಂದ್ಮೇಲೆ ನಾವು ಊಟ ಹಾಕ್ಬೇಕು, ಪೆಂಡಲ್ ಹಾಕ್ಬೇಕು, ಎಲ್ಲ ಇರುತ್ತೆ ನಮ್ದು. ನಾವು ಯಾವುದೇ ರೀತಿಯಾದಂತ ನಾವು ವೇದಿಕೆಯಿಂದ ಫಂಡಿಂಗ್ ಮಾಡಂಗಿಲ್ಲ. ನಾವು ಸ್ವಂತವಾಗಿ ಹಾಕಿ ಸಾಲ ಮಾಡ್ಕೊಂಡು ಕಟ್ತಾ ಇದೀವಿ ನಾವು. ಇನ್ನು ಯಾಕೆ ಹೇಳು, ನಿಮ್ಮ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ. ಹಾಗಾಗಿ ನೀವು ಅಭಿವೃದ್ಧಿ ಒಗ್ಗಟ್ಟಾಗಿಲ್ಲ ಅಂದ್ರೆ ಅಭಿವೃದ್ಧಿ ಮಾಡಕ್ ಆಗಿಲ್ಲ. ನಾನು ಅಭಿವೃದ್ಧಿ ಆಗ್ತೀನಿ, ನೀವು ಅಭಿವೃದ್ಧಿ ಆಗೋದು ಯಾವಾಗ? ಈಗ ಹೇಳಿದ್ರು ಶಿಕ್ಷಣಕ್ಕಾಗಿ ಸಪೋರ್ಟಿಂಗ್ ಐತೆ, ವಸತಿ ಬೇಕಪ್ಪ. ಈಗ ಒಂದು ಜಿಲ್ಲೆ ಒಳಗ ಒಂದು ತಾಲೂಕಿನಾಗ ಒಂದು 500-600 ಜನ ಇರಂಗಿಲ್ಲ, ಒಂದು ಗೋಮಾಳ ಜಾಗ ಇರಂಗಿಲ್ಲ. ನಿಮ್ಗೆ DC ಮಾಡ್ಕೊಡ್ಬೋದಾಗಿತ್ತು ಒಂದೊಂದ್ ಸೈಟ್. ಯಾಕೆ ಮಾಡ್ತಾ ಇಲ್ಲ ಅಂದ್ರ ನಿಮ್ ಕಡೆ ಒಗ್ಗಟ್ಟಿಲ್ಲ. ಈಗ ರವಿ ಬರ್ತಾನ, ನಾಳೆ ಇನ್ನೊಬ್ಬ ಬರ್ತಾನ, ಮತ್ತೆ ಮಗದೊಬ್ಬ ಬರ್ತಾನ ಅಂತ ಹೇಳಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಿಮ್ಗೆ ವಸತಿನೂ ಆಗುತ್ತ, ಶಿಕ್ಷಣನೂ ಸಿಗುತ್ತ, ಉದ್ಯೋಗನೂ ಸಿಗುತ್ತ. ಸ್ಥಳೀಯವಾಗಿ ಏನ್ ಮಾಡ್ಬೇಕಂತ ನೀವು ಆಲೋಚನೆ ಮಾಡ್ರಿ. ಏನಂತ ಬರೇ ನೀವು ಒಂದು DDW ಅಂಗವಿಕಲ ಕಲ್ಯಾಣ ಇಲಾಖೆ ಒಳಗೂ ನಂಬ್ಕೊಂಡು ಕೂತ್ಕೋಬೇಡ್ರಿ. 36 ಇಲಾಖೆ ಅದು. 36 ಇಲಾಖೆ ಒಳಗೂ ಕೂಡ 5% ಹಣಕಾಸು ಇದ್ದೇ ಇರುತ್ತ. ಅದನ್ನೆಲ್ಲ ಬಳಕೆ ಮಾಡ್ಕೊಳ್ರಿ. ನಿಮಗ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ರೆಫರ್ ಮಾಡ್ರಿ, ನಾವು ಮಾತಾಡ್ತೀವಿ. ಆಮೇಲೆ ಎಲ್ಲಾರು ಕಡ್ಡಾಯವಾಗಿ 2016 ಆಕ್ಟ್ ಅನ್ನ ಸ್ಟಡಿ ಮಾಡ್ರಿ. ಅದ್ರೊಳಗೆ ಕ್ಲೀನ್ ಆಗಿ ಬರ್ದಿದಾರ ನೀವು ಯಾವ ತರ ಸ್ವಾವಲಂಬಿ ಆಗಿ ಜೀವನ ಮಾಡ್ಬೇಕಂತೇಳಿ. ಅಂತವೆಲ್ಲ ನೀವು ಮೈಗೂಡಿಸ್ಕೊಂಡು ಯಾವುದೇ ಇವತ್ತ ನನ್ನ ಸಂಘಟನೆ ಆಗ್ಲಿ, ಇನ್ನೊಬ್ಬರ ಸಂಘಟನೆ ಆಗ್ಲಿ, ಮತ್ತೊಬ್ರು ಮಾಡಿರ್ಲಿ, ನಮ್ಮ ಸಮುದಾಯದಿಂದ ಯಾರೋ ಒಬ್ರು ಸ್ಟ್ರೈಕ್ ಮಾಡ್ತಾ ಇದಾರ, ಹೋರಾಟ ಮಾಡ್ತಾ ಇದಾರ ಅಂದ್ರೆ ನಾವು ಹೋಗಿ ಸಪೋರ್ಟ್ ಮಾಡ್ಬೇಕಲ್ಲಿ. ಅಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚು ತೋರ್ಸ್ಬೇಕು ನಾವು. ಈಗ ಹೋರಾಟ ಮಾಡಕ್ ಚಾನ್ಸೂ ಇಲ್ಲ. ಯಾಕಂದ್ರೆ 13ನೇ ತಾರೀಕಿಗೆ ನೀತಿ ಸಂಹಿತೆ ಬರುತ್ತೆ, ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಅಂತ. ನಾವು ಅಷ್ಟೊಳಗೆ ಹೋರಾಟ ಮಾಡಕ್ಕಾಗಲ್ಲ, ಅಷ್ಟು ಜನ ತರ್ಸಕ್ ಆಗುದಿಲ್ಲ ನಮ್ಗೆ. ಸುಮ್ಮನೆ ಹೇಳ್ತಾರೆ, ಎಲ್ಲೋ ಒಂದು ಮುಲಿಯೊಳಗೆ ಗ್ರಾಮೀಣ ಭಾಗದಾಗ ಕುಂತಿರ್ತಾರ, ಸರಿ ಇವತ್ತು ಹತ್ತಿ ಬಿಟ್ಟೆ, ನಾಳೆ ಬಂದೇರಿ, ಅಲ್ಲೆಲ್ಲ ಹುಡುಕಾಡಿದಾರೆ, ಅದು ಭಾಷೆ ಸಿಗ್ಲಿಲ್ರಿ ನನಗೆ, ನಾನು ವಾಪಸ್ ಹೋಗ್ಬಿಟ್ಟೆ. ಇಂಥವು ಸುಮಾರಾಗಿದ್ದವು. ಹಾಗಾಗಿ ನೀವೇನಾರ ಕಡ್ಡಾಯವಾಗಿ ಸರ್ಕಾರನ ವಿರೋಧಿಸೋದು ಬೇಡ. ನಮ್ಗೆ ಸೌಲಭ್ಯನ ಪಡಿಬೇಕಂದ್ರ ಈ ಸಾರಿ ಇಲೆಕ್ಷನ್ ನ ಬಹಿಷ್ಕಾರ ಮಾಡಿ. ಇಲ್ಲ ಅಂದ್ರೆ ಈ ಸಲ ನೀವು ಪಾರ್ಟಿಸಿಪೇಷನ್ ಮಾಡ್ಬೇಡಿ. ನೀವು ಆರ್ಸ್ ಬರ್ತಿರೋ ಬಿಡ್ತಿರೋ ಅದು ನೆಕ್ಸ್ಟ್ ಅದು. ಓಕೆ, ನೀವು ಆರ್ಸ್ ಬರ್ತಿರೋ ಬಿಡ್ತಿರೋ ನಿಮ್ ಓಟ್ ನೀವ ತಗೋತಿರೋ. ಈ ಸಲ ಅಂಗವಿಕಲರು ಪಾರ್ಟಿಸಿಪೇಷನ್ ಮಾಡ್ರಿ. ನೀವು ಎಲೆಕ್ಷನ್ ನಿಂತ್ಕೊಳ್ರಿ, ಲೋಕಸಭಾ ಎಲೆಕ್ಷನ್ ನಿಂತ್ಕೊಳ್ರಿ. ನೀವು ಓಟ್ ನೀವ ತಗೊಳ್ರಿ. ಅಂದ್ರೆ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಯಾಕ ಇವರು ನಿಂದಿರ್ತಾ ಇದ್ದಾರ ಅಂದ್ರ ಮುಂದಿನ ದಿನಮಾನದೊಳಗ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು. ಯಾರೋ ಒಬ್ರು ಬಂದು ಇನ್ ವಿಧಾನಸೌಧ ಕಾಲ್ ಇಡ್ತಾರ, ಇನ್ ಕೇಳಾಕೊಬ್ಬ ಹೇಳಾಕೊಬ್ಬ ಬರ್ತಾನಂತ ಅವ್ರಿಗೂ ಗೊತ್ತಾಗತ್ತ. ನಮ್ಮ ಸಮುದಾಯ ಯಾವುದಕ್ಕೂ ಕೂಡ ಹಂಚ್ಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ನಮ್ಮ ಸಮುದಾಯ ದೊಡ್ಡ ಸಮುದಾಯ. ಇದು ಜಾತಿ ಭೇದ ಇರ್ತಕ್ಕಂಥದ್ದಲ್ಲ. ಜಾತಿ ಭೇದ ಮರೆತಂತ ಸಮುದಾಯ. ಎಲ್ಲಾ ಸಮುದಾಯ, ಎಲ್ಲಾ ಜಾತಿ ಜನಾಂಗದವರು ಅದ. ಇದ್ರಾಗ ಯಾರಾದ್ರೂ ಕೂಡ ನೀವು ಪಾರ್ಟಿಸಿಪೇಷನ್ ಮಾಡ್ತೀರಂದ್ರ ಮಾಡ್ರಿ. ನಮ್ಮ ನಂಬರಿಗೆ ಕರೆ ಮಾಡ್ರಿ. ಅದಕ್ಕೆ ಏನ್ ಬೇಕು ಮಾಹಿತಿ ನಮ್ಮ ಗುರುಗಳು ಹೇಳ್ತಾರ. ಮಾಡ್ಕೊಂಡ್ರೆ ನಿಂತ್ಕೊಳ್ರಿ. ನಿಮ್ ಓಟ್ ನೀವ ತಗೊಳ್ರಿ, ಇನ್ನೊಬ್ಬ ಹಾಕೋದ್ ಬೇಡ. ನೀವು
ಈ ಸರಿ ಒಂದು 30ದಿಂದ ಒಂದು 100 ಜನ ಇತ್ತಪ್ಪ ಅಂದ್ರ ಮುಂದಿನ ದಿನಮಾನದೊಳಗವರು ಸರ್ಕಾರನು ಎಚ್ಚೆತ್ಕೊಂತೈತಿ, ಮೀಸಲಾತಿನ ಕಲ್ಪಿಸ್ತೈತೆ ಅವಾಗ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಲೇ ಒಂದು ಕ್ವಶನ್ ಕ್ವಶನ್ ಅಲ್ಲ, ಡೌಟ್. ಎಲೆಕ್ಷನ್ ಸಂಬಂಧಪಟ್ಟಾಗೆ ಹ್ಯಾಂಡಿಕ್ಯಾಪ್ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಎಲೆಕ್ಷನ್ಗೆ? ನೀವು ಸರ್ ನಾಮಿನೇಷನ್ ಯಾರಾದರೂ ಕೊಡ್ಬೋದು. 25 ವರ್ಷದ ಮೇಲೆ ಆಗಿರೋರು ಎಲ್ಲರೂ ಭಾರತೀಯನಾಗಿದ್ರೆ ಸಾಕು. ನೀವು ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಎಲೆಕ್ಷನ್ ನಿಲ್ಬಾರ್ದು, ಇಲ್ಲಿಂದ ಹೋಗಿ ನೀವು ತಮಿಳ್ನಾಡಲ್ಲಿ ನಿಲ್ಬೋದು. ನಿಮಗೆ ಏನಂದ್ರೆ ನಾನು 2 ಪರ್ಮಿಷನ್ ಯಾಕೆ ತಗೊಳ್ಳಿ ಅಂತ ಹೇಳಿದ್ರೆ, ಈಗ ನಾನು ಹೋಗ್ತಾ ಇದ್ದೀನಿ, ನನಗೆ ತೊಂದರೆ ಕೊಡಬೇಕು ಅಂದ್ರೆ ನನ್ನ ಮನೆ ಹತ್ರ ಬಂದು ಯಾವ ಗಲಾಟೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ನಿಲ್ಬಾರ್ದು ಅಂತ ನಿಮ್ಗೆ ಇಷ್ಟ ಇದೆ, ನಿಮ್ಮ ಮನಸ್ಸಲ್ಲಿದೆ ಅಂದ್ರೆ ನಾನು ಹೋಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಗಾಡಿಯಲ್ಲಿ ಹೋಗ್ತಾ ಹಿಂಗೆ ಅಂದ್ಬಿಟ್ಟು ಹೋದ್ರೆ ನಾನು ಕಿತ್ತೋಗ್ತೀನಿ. ಅದಕ್ಕೆ ಮನೆಯಲ್ಲಿ ಇರೋದು ಹೆಂಗಿದೆಯಪ್ಪ, ನಿನ್ನನ್ನು ನೋಡ್ಕೊಳ್ಳೋದೇ ಕಷ್ಟ ಆಗಿದೆ, ಇನ್ನು ತಿರುಗಿನ ಹೆಚ್ಚು ಕಡಿಮೆ ಅಂದ್ರೆ ಯಾಕೆ ಅಂತ ಮನೆಯವ್ರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ನಾನೇ ಹೇಳ್ತೀನಿ, ನಾನು ಇಂಡಿಪೆಂಡೆಂಟ್, ನನ್ನ ಬುದ್ಧಿ ಬಂದಾಗಿಂದ ಮನೆಯವರು ನಾನು ಏನ್ ಮಾಡ್ತಿದ್ದೀನಿ, ನಾನು 100 ಬೇರೆಯವ್ರಿಗೆ ತೊಂದರೆ ಇಲ್ಲ, ನನಗೇನಾಗುತ್ತೋ ಗೊತ್ತಿಲ್ಲ. ಸತ್ಯ ನಿಜ ಸತ್ಯವಾಗಿ ನಾನು ಹೇಳ್ತೀನಿ. ಈಗ ನಾಳೆ ಹೊರಗಡೆ ನಾನು ಹೋಗ್ಬೇಕಾದ್ರೆ ಮನೆ ರೀಚ್ ಆಗೋದು ನನಗೆ ಏನಾಗುತ್ತೋ ಗೊತ್ತಿಲ್ಲ. 60 ವರ್ಷ 64 ಇಲ್ಲ, ಇಷ್ಟು ವರ್ಷ ನಾವು ನೊಂದ್ಕೊಂಡಿರೋ ಬದಲು ನಾಳೆ ಏನಾಗುತ್ತೋ ಹಾಗೆ ಬಿಡಿ, ಆಗೋದು ಹಾಗೆ ಆಗುತ್ತೆ. ತಳ್ಕೊಂಡೇ ಹೋಗ್ತಾನೋ, ಒಡೆದೇ ಹೋಗ್ತಾನೋ, ಬೀಳಿಸ್ತಾನೋ, ಸುಮ್ಮನೆ ಇರ್ತಾನೋ ಗೊತ್ತಿಲ್ಲ. ಮನೆಯಲ್ಲಿ ಅವ್ರಿಗೆ ನೋವು ಆಗಬಾರ್ದು. ಅವನು ಒಂದು ಇದರಿಂದ ಮನೆಗೆ ಪರ್ಮಿಷನ್, ಮನೆ ಓಟ್ ಬಿದ್ರೆ ಸಾಕು. ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ವಾ, ನನ್ನ ನೋಟು ಬರುತ್ತೆ ಅಂದ್ರೆ ನಿಂತ್ಕೊಂಡ್ರೆ ಸಾಕು. ನಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. 99% ಮನೆಯವ್ರು ಯಾರು ಒಪ್ಪಿಗೆ ಕೊಡಲ್ಲ. ಅದು ನಮ್ಮ ಅಲ್ಲ, ಮನೆಯಲ್ಲಿ ಹೇಳಿ ಅದು ಅದು ಮನೆಗೆ ಸಂಬಂಧಪಟ್ಟಿದ್ದು. ಹೊರಗಡೆ ಬಂದ್ರೆ ನೀವೆಲ್ಲ ನನ್ನ ಜೊತೆ ಇರ್ತೀರಾ. ನಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಯಾರು ಬರಲ್ಲ, ಅವರವರು ಸಂಸಾರದಲ್ಲಿ ಅದು ಅಲ್ಲೇ ಇರ್ತದೆ. ಅದೇ ಅದು ಹೋಗ್ತದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಇವನು ಯಾರ ಮಾತು ಕೇಳಲ್ಲ ಅಂತಂದೇಳಿ ನಮ್ಮ ಬಂಧು ಬಳಗದಿಂದ ಹಿಡಿದು ಯಾರು ನನಗೆ ಬುದ್ಧಿ ಹೇಳಕ್ ಬರೋದಿಲ್ಲ. ಅವ್ರ ಜನಕ್ಕೆ ನಾನು ಬುದ್ಧಿ ಹೇಳ್ತೀನಿ, ನನಗೆ ಯಾರು ಬುದ್ಧಿ ಹೇಳಕ್ಕಲ್ಲ. ನೀವು ಉದ್ಧಾರ ಆಗೋದು ನೋಡು ಅಂತ ಹೇಳ್ತಾರೆ. ಮನೆ ಮಾಡಿಲ್ಲ, ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ, 27 ವರ್ಷ 28 ವರ್ಷ, ಸ್ವಂತ ಮನೆ ಇದೆ, 40 ವರ್ಷದ ಕೆಲಸ ಮಾಡ್ತೀಯಾ, 1000 ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತೀಯ, 100 ಜನಕ್ಕೆ ಸಾಕ್ತಾ ಇದೀಯ, ಇವತ್ತು ಸಾಕ್ತಾ ಇದೀಯಾ, ನೀನು ಒಂದು ಮನೆ ಮಾಡೋಕ್ಕಾಗಿಲ್ವಾ, ಎಲ್ರಿಗೂ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ನನಗೆ ಹೇಳ್ತಾರೆ ಕರೆಕ್ಟು. ನಾನು